ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ಇರ್ತಕ್ಕಂಥ ಫೆಡರಲ್ ಬ್ಯಾಂಕ್ ಆ ಬ್ಯಾಂಕಿಗೆ ಬಂದಿದ್ದೀವಿ. ವಿಚಾರ ಏನಂದರೆ ಕೊಪ್ಪ ಗೇಟ್ ಸಂಘಟನೆಯಲ್ಲಿರ್ತಕ್ಕಂಥ ನಾಗರಾಜು ಡೆತ್ ಆಗಿದ್ದಾರೆ. 24ನೇ ಇಸ್ವಿನಲ್ಲಿ ಅವರ ಪತ್ನಿ ಆಂಜಿನಮ್ಮ ಇದ್ದಾರೆ. ಅವರು ಕಡುಬಡವರಾಗಿದ್ದರು. ಇಲ್ಲಿ ವಿಶೇಷವಾಗಿ ಇಲ್ಲಿ ಬ್ಯಾಂಕಲ್ಲಿ ಏನಾಗಿದೆ, 18 ಲಕ್ಷ ಮನೆ ಕಟ್ಟೋದಕ್ಕೆ ಲೋನನ್ನು ತೆಗೆದುಕೊಂಡಿದ್ದಾರೆ 2019ರಲ್ಲಿ. ಆ ಲೋನನ್ನು ತಗೊಂಡ ನಂತರ 7 ವರ್ಷಗಳ ಕಾಲ ಸುಮಾರು 22 ಲಕ್ಷ ಹಣ ಕಟ್ಟಿದ್ದಾರೆ, ಏನು ಅಸಲು ಮತ್ತು ಬಡ್ಡಿ. ಆ ನಂತರ ಅವರು ಡೆತ್ತು 24ನೇ ಇಸ್ವಿನಲ್ಲಿ ಆಗ್ತಾರೆ. ಅವರು ಬಡವರಿದ್ದಾರೆ. ಆದರೆ ನಂತರ ಅವರು EMIಯನ್ನು ಕಟ್ಟೋಕ್ಕಾಗಿಲ್ಲ. 1 ತಿಂಗಳು 2 ತಿಂಗಳು ಆದಮೇಲೆ ಮತ್ತೆ ಅವರು ಬ್ಯಾಂಕಿಗೆ ಬಂದು ವಿಚಾರ ಮಾಡಿದ್ದಾರೆ, ನಾವು EMIಯನ್ನು ಕಟ್ತೀವಿ, ನಮಗೆ ಅವಕಾಶ ಮಾಡಿ ಕೊಡಿ ಅಂತ ಹೇಳಿದಾಗ ಈ ಬ್ಯಾಂಕ್ನವರು ತಮ್ಮ ಉದ್ದಟತನದಲ್ಲಿ ಸೌಜನ್ಯ ರೀತಿಯಲ್ಲೇ ನಡೆಸ್ಕೊಂಡಿರೆ ಅವರಿಗೆ ಎಷ್ಟೆಲ್ಲ ಬ್ಯಾಂಕ್ ಏನು EMI ಕಟ್ಟಿ ನಾವು ಸಹಕಾರ ಮಾಡ್ತೀವಿ ಅನ್ನೋ ಎಂಥ ಮಾತನ್ನು ಹೇಳಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬಂದು ನಾವು ಈ ಬ್ಯಾಂಕ್ ಮುಂದೆ ಧರಣಿ ಮಾಡಬೇಕು, ಮತ್ತು ಈ ಬಡವರಿಗೆ ಏನು ಚಳುವಳಿನಲ್ಲಿರ್ತಕ್ಕಂಥ ಆ ಮಹಿಳೆಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಬಂದಿದ್ದೀವಿ. ಬಹುಶಃ ಏನಿವತ್ತು ಇನ್ನೂ ನಾವು ಇದರ ಪೂರಕವಾಗಿ ಸಂಬಂಧಪಟ್ಟ ಹೈಕೋರ್ಟ್ ಲಾಯರ್ನೂ ಕೂಡ ಭೇಟಿ ಮಾಡ್ತೀವಿ. ಕಾನೂನಡಿನಲ್ಲಿ ಏನೆಲ್ಲ ನಾವು ಮಾಡ್ಬೋದು ಅದನ್ನು ಕೂಡ ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈಗ ಅವರು ನನಗೆ ಇಲ್ಲಿ ನಾವು ಮಾತಾಡಿದಾಗ ಫೈನಲ್ ಆಗಿ ಇಲ್ಲಿ ಇಷ್ಟು ಹಣ ಕಟ್ಟಬೇಕಂತಿದ್ದಾರೆ. 20,60,000 ಹಣ ಈಗ ಕಟ್ಟಿದ್ರೆ ಟೋಟಲ್ಲು 20,60,000 ರೂಪಾಯಿ ನೀವು ಕಟ್ಟಬೇಕು ಅನ್ನೋ ಒಂದು ರೈಟಿಂಗನ್ನು ಬರೆದು ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅಷ್ಟು ಹಣ ಕಟ್ಟಿದ್ರೆ ಅದು ಕ್ಲೋಸ್ ಆಗುತ್ತೆ ನಿಮ್ಮ ಏನು ಹಣ ಸಾಲ ಅಂತ. ಇಲ್ಲ ಅಂದರೆ ಇವರೊಂದು ಸೈಟ್ ಇದೆ, ಆ ಸೈಟನ್ನು ಹೈಪಾಥಿಕೇಷನ್ ಮಾಡಿರ್ತಾರೆ. ನಂತರ ಅವರು ಆಲ್ರೆಡಿ ಈಗ ಕೋರ್ಟಿಂದ ನೋಟಿಸ್ ಕೊಡೋದು, ಕೋರ್ಟ್ಗಳ ಮೂಲಕ ಹೋಗೋದು, ಮತ್ತು ಕೋರ್ಟಿಂದ ಆರ್ಡರ್ ಮಾಡೋದು, ಹರಾಜು ಮಾಡತಕ್ಕಂಥದ್ದು ಅದು ಲೀಗಲ್ಲಾಗಿ ಕೂಡ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಕೂಡ ಈಗ ಹೇಳ್ಬಿಟ್ಟು ಬಂದಿದ್ದೀವಿ, ಇನ್ನೊಂದು ವಾರ ಅಥವಾ 10 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ನವ್ರ ಸಿಬ್ಬಂದಿ ಏನಿದ್ದಾರೆ ನೀವು ಕೂತ್ಕು ಚರ್ಚೆ ಮಾಡಿ ಈ ಹಣದಲ್ಲಿ ಅಮ್ಮನಿಗೆ ಏನಾದರೂ ಸಹಾಯ ಮಾಡೋದಾದರೆ, ಯಾಕಂದರೆ ಬಡವರಿದ್ದಾರೆ, ಕೂಲಿ ಮಾಡ್ತಕ್ಕಂಥ ಜನ ಇದ್ದಾರೆ, ಹಂಗಾಗಿ ನೀವು ಸಹಾಯ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿ ಬಂದಿದ್ದೇವೆ. ಹಂಗಾಗಿ ನಾವು ಏನು ಈ ಫೆಡರಲ್ ಬ್ಯಾಂಕು ಫೆಡ್ ಬ್ಯಾಂಕ್ ಏನಿದೆ, ಈ ಥರ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಸಾಕಷ್ಟಿದೆ. ಕರ್ನಾಟಕ ಸರ್ಕಾರ ಇದರ ಮೇಲೆ ವಿಶೇಷವಾಗಿ ಇವರು ಏನೆಲ್ಲ ಇಂಟ್ರೆಸ್ಟ್ಗಳನ್ನ ಕೊಡ್ತಾರೆ ಮತ್ತು ಅದಕ್ಕೆ ಹೆಚ್ಚು ಬಡ್ಡಿಗಳನ್ನು ತೆಗೆದುಕೊಳ್ಳೋಂಥದ್ದು, ಒತ್ತಡಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಇರೋದರಿಂದ ಸರ್ಕಾರ ಏನು ಮುಖ್ಯಮಂತ್ರಿಗಳು ಇದ್ರ ಪೂರಕವಾಗಿ ಕೂಡ ನಾನು ಒತ್ತಾಯ ಮಾಡ್ತೇನೆ, ಅವರಿಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಇದು ಒಂದೇ ಬ್ಯಾಂಕ್ ಅಲ್ಲ, ಕರ್ನಾಟಕದಲ್ಲಿ ನೂರಾರು ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳು ಸೃಷ್ಟಿಯಾಗವೆ. ಯಾರೋ ಓನರ್ ಇರ್ತಾರೆ, ಇನ್ಯಾರೋ ಬರ್ತಾರೆ. ಅದರಲ್ಲಿ ಅನೇಕ ಸಂದರ್ಭದಲ್ಲಿ ಬಡತನ ಇದ್ದರೂ ಕೂಡ ಅವರಿಗೆ ಸರಿಯಾದಂಥ ವಿಚಾರ ಹೇಳಿದೆ ಇವತ್ತು ಆ EMIಗಳನ್ನ ಕಡಿಸಿ ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ. ಹಂಗಾಗಿ ಆ ಕಿರುಕುಳ ಮತ್ತು ತೊಂದರೆಗಳು ಕೊಡ್ತಾ ಇರೋದರಿಂದ ತಕ್ಷಣ ಕರ್ನಾಟಕ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಮತ್ತು RBI ಕೂಡ, ಕೇಂದ್ರ ಮತ್ತು RBIನವರು ಕೂಡ ಏನು ಈ ವ್ಯವಸ್ಥೆ ಏನು ಇದೆ ಇದ್ರ ಪೂರಕವಾಗಿ EMI ಬಡ್ಡಿ ವ್ಯವಸ್ಥೆ ಹೆಚ್ಚು ಮಾಡೋದರ ಬಗ್ಗೆ ಕೂಡ ಗಮನ ಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಮತ್ತೊಂದು ಏನಂದರೆ, ವ್ಯವಸ್ಥೆಯಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಪಡೆದು ಹಣನೇ ಕಡ್ದಿರೆ ಹೊರದೇಶಗಳಲ್ಲಿ ಹೋಗಿ ಕೂತಿದ್ದಾರೆ. ಈಗ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ಏನು ಸನ್ಮಾನ್ಯ ಈ ದೇಶದ ಪ್ರಧಾನಿ ಮೋದಿಯವರು 14ನೇ ಇಸ್ವಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮೊದಲು ಅವರ ಪಕ್ಷದ ಮ್ಯಾಂಡೇಟಲ್ಲಿ ಹೇಳಿದರು, ಕಪ್ಪು ಹಣವನ್ನು ನಾನು ಹೊರದೇಶಗಳಿಂದ ತರ್ತೇನೆ ಅಂತ. ಆದರೆ ಕಪ್ಪು ಹಣ ಯಾವುದು? ಭಾರತ ದೇಶದಲ್ಲೇ ಯಾಕಂದರೆ ಬ್ಯಾಂಕ್ಗಳಲ್ಲಿ ಇರೋದಲ್ಲ ನಮ್ಮದೇ ಹಣ, ನಮ್ಮ ಟ್ಯಾಕ್ಸ್ ಹಣಗಳೇ ಇರೋದು. ಆ ಹಣದನ್ನು ಕೋಟಿಗಳು 10,000, 20,000, 30,000 ಕೋಟಿ ತಗೊಳೋದು, ಇಮಿಡಿಯೇಟ್ ಹೋಗೋದು, ಬೇರೆ ದೇಶಗಳಲ್ಲಿ ಕುತ್ಕೊಳೋದು. ಅದಕ್ಕೆ ಕಾನೂನು ಅಡಿನಲ್ಲಿ ಅನೇಕ ಅಡ್ಡಿ ಆತಂಕಗಳು ಬರ್ತವೆ. ಇದೊಂದು ದುರಂತ. ವಿಶೇಷವಾಗಿ ಇನ್ನೊಂದು ಏನಂದರೆ, ಯಾವುದೇ ಬ್ಯಾಂಕ್ ನಾವು ಲೋನ್ಗಳಿಗೆ ಲೋನ್ ಕೊಡಲ್ಲ ಅವರು. ಯಾಕಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಯಾರ ರಸಸ್ ಇದ್ದಾರೆ ಅವ್ರಿಗೆ ಮಾತ್ರ ಲೋನ್ ಕೊಡೋಕ್ಕಂಥದ್ದು. ಆದರೆ ಬಡತನದಲ್ಲಿರ್ತಕ್ಕಂಥವ್ರು ಮೇಲಕ್ಕೆ ಬರೋದು ಹೆಂಗೆ? ಇನ್ನೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50,000, 1 ಲಕ್ಷ ಲೋನ್ ಕೊಡ್ತೀವಿ ಅಂತಾರೆ. ಅದರಲ್ಲಿ ಲಕ್ಷಕ್ಕೆ ಒಬ್ರಿಗೋ ಇಬ್ರಿಗೋ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಆ ಪಕ್ಷದ ಏನು ಶಾಸಕರಿದ್ದಾರೆ ಆ ನೇಮ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಶಾಸಕರು ಕೊಟ್ಬಿಟ್ಟಿದ್ದಾರೆ. ಅವರು ಬಡತನದಲ್ಲಿರ್ತಕ್ಕಂಥವ್ರಿಗೆ ಕೊಡೋದೇ ಇಲ್ಲ.
ಅವ್ರ ಪಕ್ಷದವ್ರು ಯಾರೋ ಒಬ್ಬೊಬ್ಬರಿಗೆ ಕೊಟ್ಕೊತಾರೆ. ಇದು ಒಂದು ದುರಂತ. ಹಂಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಈ ಥರ ಪ್ರೈವೇಟ್ ಬ್ಯಾಂಕ್ಗಳು ಏನೆಲ್ಲ ಇದೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥದ್ರ ಪೂರ್ವಕವಾಗಿ ಗಮನ ಹರಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ವಿಶೇಷವಾಗಿ RBI ಕೂಡ ಗಮನ ಹರಿಸಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾನೆ. ಮತ್ತು ಈ ಲೋನನ್ನು ಪೂರ್ವಕವಾಗಿ ಈ ಆಂಜನಮ್ಮನವ್ರದ್ದು ಗಂಡ ಏನು ಸಾಲ ಮಾಡಿದ್ದಾರೆ, ಅವ್ರು ಡೆತ್ ಆಗಿದ್ದಾರೆ, ಬಡವರಿದ್ದಾರೆ, ಅದ್ರ ಪೂರ್ವಕವಾಗಿ ಕೂಡ ನಾವು ಅಡ್ವೊಕೇಟ್ಗಳನ್ನ ಕೂಡ ಭೇಟಿ ಮಾಡಿ ನಂತರ ಅವರು ಏನು ಏನು ಸೈಟ್ ಏನಿದೆ ಅದನ್ನು ಮಾರಾಟ ಮಾಡೋದ ಅಥವಾ ಬೇರೆ ಯಾವುದನ್ನು ಮಾಡೋದ ಅವ್ರ ಕುಟುಂಬಗಳಲ್ಲಿ ಕೂಡ ಅವ್ರು ಚರ್ಚೆ ಮಾಡಬೇಕಾಗತ್ತೆ. ಆನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಅನೇಕರು ಚಳುವಳಿಗಾರರು ಕೂಡ ಪದಾಧಿಕಾರಿಗಳು ಬಂದಿದ್ದಾರೆ. ತಾಲೂಕು ಅಧ್ಯಕ್ಷರು ರವಿ ಬಂದಿದ್ದಾರೆ, ಜನರಲ್ ಸೆಕ್ರೆಟರಿ ರಮೇಶ್ ಬಂದಿದ್ದಾರೆ, ಮತ್ತು ಈ ದಕ್ಷಿಣ ತಾಲೂಕು ಉಪಾಧ್ಯಕ್ಷರು ಅಶೋಕ್ ಬಂದಿದ್ದಾರೆ, ಮಹಿಳಾ ಘಟಕದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಆಂಜಿನಮ್ಮ ಅಂತ, ಬುಕ್ಸಾಗರದ ವಾಸಿ ನಾನು. ಆದರೆ ಈ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೇವೆ. ಆದರೆ ನಮ್ಮ ಯಜಮಾನ್ರು ಈ ಥರ ಡೆಡ್ ಆಗೋದ್ರಿಂದ ಅದಕ್ಕೆ ಬಂದು ನಾವು ಮನೆ ಹತ್ರ ಬಂದು ತುಂಬಾ ಹಿಂಸೆ ಕೊಡ್ತಾಯಿದ್ರು. ಬಂದು ನೋಟಿಸ್ ಅನ್ಸೋದು, ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಮನೆ ಹತ್ರ ಎಲ್ಲ ಬಂದು ಎಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ನೋಡೋ ಥರ ಮಾಡಿದ್ದಾರೆ. ಅದಕ್ಕೆ ಬಂದು ಬ್ಯಾಂಕಲ್ಲಿ ನಾವು ಒಂದು ಸತಿ ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲ ಕೊಡೋದೇ ಇಲ್ಲ, ಹರಾಜಾಗ್ತೀವಿ ಮನೆ, ನಾವು ಕಟ್ಟಿಸ್ಕೊಳಲ್ಲ ಅಂತ ಹೇಳಿದ್ರು. ಮತ್ತು ನಾವೆಲ್ಲ ಒಂದು ಸತಿ ಅಧ್ಯಕ್ಷರೆಲ್ಲ ಕರ್ಕೊಬಂದು ಒಂದು ಸತಿ ಭೇಟಿ ಮಾಡಿದ್ವಿ, ಅದಕ್ಕೂ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು. ಸರಿ ಇವತ್ತು ಬನ್ನಿರಿ, ನಾಳೆ ಬನ್ನಿರಿ, ಇದೇ ಥರ ಮಾಡ್ತಾಯಿದ್ದಾರೆ. ಆದರೆ ದುಡ್ಡು ಮಾತ್ರ ಕಟ್ಟಿಸ್ಕೊಳಕ್ಕೆ ಹೋಗ್ತಾಯಿಲ್ಲ. ಆಗಲ್ಲ, ನೀವು ಕಟ್ಟಲೇಬೇಕು, ಕ್ಲಿಯರ್ ಮಾಡಲೇಬೇಕು ಅಂದ್ಬಿಟ್ಟು 22 ಲಕ್ಷ ಕಟ್ಟಲೇಬೇಕು ಅಂತ ನಮಗೆ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಅದರಿಂದ ನಾವೆಲ್ಲರೂ ಸೇರಿ ಬಂದು ಕೇಳ್ತಾ ಇದ್ದೀವಿ. ಆದರೆ ಒಬ್ಬರು ಇದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಆನೇಕಲ್ ಕೃಷ್ಣಪ್ಪ ಅವ್ರು ಬಂದಿದ್ದಾರೆ, ಅವರಿಂದ ಪಾಪ ಕರ್ಕೊಬಂದು ಎಲ್ಲ ಇದು ಮಾಡಿಸಿದ್ರು ಸರ್, ಮಾತಾಡಿದ್ರು ಅವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆನೇಕಲ್ ಕೃಷ್ಣಪ್ಪ ಅವ್ರು ಬಂದು ಎಲ್ಲ ಕೇಳಿದ್ದಕ್ಕೆ ಇದು ಇಷ್ಟು ಕಟ್ಟಬೇಕಲ್ಲ ಅಂತ ಕೇಳಿದ್ದಕ್ಕೆ, ಅಧ್ಯಕ್ಷರೆಲ್ಲ ಕೇಳಿದ್ದಕ್ಕೆ ಇಲ್ಲ ಇಷ್ಟೇ ಕಟ್ಟಲೇಬೇಕು ಅಂತ 20,60,000 ಕಟ್ಟಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಮನೆಗೆ ಇಲ್ಲಾಂದರೆ ಸೀಸ್ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಬ್ಯಾಂಕ್ ಕಡೆಯಿಂದ ಏನೋ ನ್ಯಾಯ ಸಿಗುತ್ತೆ ಅಂತ ಎಲ್ಲ ಸಂಘಟನೆಗಳೆಲ್ಲ ಎಲ್ಲರೂ ಬಂದಿದ್ದೇವೆ. ಆದರೆ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದರಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ, ಎಲ್ಲ ಬಂದು ಸಂಘಟನೆಗಳು, ಆದರೆ ಯಾರೂ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಮ್ಯಾನೇಜರು ಆ ಮ್ಯಾನೇಜರ್ ಈ ಮ್ಯಾನೇಜರ್ ಅಂತ ಹೇಳ್ತಾ ಇದ್ದಾರೆ. ಅಶೋಕು ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿ ಚಳುವಳಿಯಲ್ಲಿ ಸಂಘಟಿತನಾಗಿದ್ದಾನೆ. ಈಗ ಬಂದಿರೋ ಉದ್ದೇಶ ಏನಂದರೆ, ಪಾಪ ಬಡ ಮಹಿಳೆ ಪಾಪ ಲೋನ್ ತೊಗೊಂಡು ಅವ್ರ ಯಜಮಾನರು ತೊಗೊಂಡಿದ್ದಾರೆ. ಲೋನು ತೊಗೊಂಡ ತಕ್ಷಣ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡೋದಿಲ್ಲ. ಅವರು ಫಸ್ಟು ಲೋನ್ ಕೊಡೋವಾಗ ಅವ್ರು ಫಸ್ಟು ಲೋನ್ ಕೊಟ್ಟು ಅವ್ರಿಗೇನು ದುಡ್ಡು ಬರಬೇಕಾಗ್ತದೆ, ದುಡ್ಡು ತೊಗೊಳಕ್ಕೆ ರೆಡಿಯಾಗಿರ್ತಾರೆ. ಇಲ್ಲಿರೋ ಸ್ಟಾಫ್ ಏನು ಮಾಡಬೇಕು, ಎಷ್ಟು ಬಡ್ಡಿ ಎಷ್ಟು ಏನು ಅಂತ ತಿಳುವಳಿಕೆನೇ ಕೊಡೋದಿಲ್ಲ. ಈಗೆಲ್ಲ ಆದಮೇಲೆ ಅವ್ರಿಗೆ ಹಿಂಸೆ ಕೊಟ್ಟು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅವ್ರ ಯಜಮಾನರು ಬೇರೆ ತೀರೋಗಿದ್ದಾರೆ. ಅವ್ರು ಎಷ್ಟು ಸಾರಿ ಬಂದ್ರೂ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡ್ದಿರ ಅವ್ರು ಗದರಿ ಕಳಿಸಿದ್ದಾರೆ. ಅವ್ರು ಬೇಜಾರಲ್ಲಿ ಅವರು ಪಾಪ ಏನೋ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಫ್ಯಾಮ್ಲಿಗೆ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ನಾವು ರಾಜ್ಯಾಧ್ಯಕ್ಷರ ಹತ್ರ ಬಂದು ತಮ್ಮ ಅಳಲನ್ನೇ ಹೇಳಿದ್ದಾರೆ. ಅವರು ಅದಕ್ಕೆ ಸ್ಪಂದಿಸಿ ಪಾಪ ಎಲ್ಲನೂ ಕರೆದು ಕೇಳಿದ್ಗೆ ಸರಿಯಾದ ಸ್ಪಂದಿಸಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಳಗಡೆ ಕರೆದು ಅವರೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಎಷ್ಟು ಹೇಳಿದ್ರು ಅವರೆಲ್ಲ ಕಮ್ಮಿ ಮಾಡೋದಿಲ್ಲ, ನಮಗೆ ಇಷ್ಟು 20 ಲಕ್ಷ ಕಟ್ಟಲೇಬೇಕಂತ ಕಡಾಖಂಡಿತವಾಗಿ ಅವರು ನಿರ್ಧಾರ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷ ಸಾರು ಲಾಯರ್ಗಳ ಕಡೆ ಮುಖಾಂತರ ತಿಳಿದು ಅದಕ್ಕೇನು ಪರಿಹಾರ ಮಾಡಬೇಕಂತ ಮಾಡೋದಕ್ಕೆ ಮುಂದೆ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ನಾನು ತಾಲೂಕು ಅಧ್ಯಕ್ಷರು ಮಹಿಳಾ ಘಟಕದ ಶಿವಮ್ಮ ಅಂತ. ಇಲ್ಲಿ ನಾವು ಏನಕ್ಕೆ ಇಲ್ಲಿ ಬಂದು ಪೆಟ್ ಬ್ಯಾಂಕ್ ಹತ್ರ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪ್ರಜಾ ವಿಮೋಚನಾ ಚಳುವಳಿಯಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಪದಾಧಿಕಾರಿಗೆ, ಮಹಿಳಾ ಪದಾಧಿಕಾರಿಗೆ ಇದು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಆಗಿದೆ. ಅಂದರೆ ಬ್ಯಾಂಕ್ ಕಡೆಯಿಂದ ಲೋನ್ ತಗೊಂಡಿದ್ದಾರೆ. ಅವ್ರ ಯಜಮಾನರು ಇದ್ದಾಗ ಲೋನ್ ಮಾಡಿಸಿದ್ದಾರೆ, ಮತ್ತು ಈಗ ಅವ್ರು ಡೆತ್ ಆಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಎಲ್ಲ ಹಾಕಿ ಮನೆ ಕಡೆ ಹೋಗಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಬ್ಯಾಂಕ್ ಕಡೆಯಿಂದ. ಹಂಗಾಗಿ ನಾವು ನಮ್ಮ ಪ್ರಜಾ ವಿಮೋಚನಾ ಚಳುವಳಿ ಸಂಘದ ಪರವಾಗಿ ನಮ್ಮ ಕೃಷ್ಣಪ್ಪ ಸರ್ ಅವ್ರನ್ನ ಹೋಗಿ ನಾವು ಭೇಟಿಯಾದಾಗ ಅವರು ನಮ್ಮೊಂದಿಗೆ ಬಂದು ಸಹಕರಿಸಿದ್ದಾರೆ. ನಾವು ಬ್ಯಾಂಕ್ ಹತ್ರ ಬಂದು ಇದು ಮಾಡಿದಾಗ ಅವರು ಈಗ ಕಡಾಖಂಡಿತವಾಗಿ 1 ಮಂತ್ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದಾರೆ.